ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಧನು ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಸೊ ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಒಂದ್ಸರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ಹಾಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ. ಮತ್ತೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ, ಹಾಗಾಗಿ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಧನುರಾಶಿಯವರ ಒಂದು ರಿಲೇಶನ್ಶಿಪ್ ಯಾವ ರೀತಿ ಆಗ್ತಾ ಇದೆ, ಅವರ ಎನರ್ಜಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನೋಡಿ, ಎಲ್ರಿಗೂ ಇದು ರೆಸೋನೇಟ್ ಆಗಬೇಕು ಅಂತ ಇರೋದಿಲ್ಲ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ತುಂಬಾ ಜನ ಹೇಳ್ತಾರೆ ನನಗೆ ರೆಸೋನೇಟ್ ಆಗ್ತಾ ಇಲ್ಲ ಈ ರೀತಿ ಅಂತ ಹೇಳಿ. ಎಲ್ರಿಗೂ ಆಗ್ಬೇಕಂತ ಇರೋದಿಲ್ಲ, ಯಾಕಂತಂದ್ರೆ ಜನರಲ್ ಆಗಿರುತ್ತೆ ರೀಡಿಂಗು. ನಿಮಗೆ ಆಕ್ಚುಲಿ ರೆಸೋನೇಟ್ ಆಗಬೇಕು ಅಂತಂದ್ರೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಸೊ ಇದು ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಓಕೆನಾ? ಕೆಲವೊಂದಿಷ್ಟು ವಿಷಯಗಳು ನಿಮಗೆ ರೆಸೋನೇಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನಾನು ನೋಡ್ತಾ ಇದ್ದೆ, ಸಮಥಿಂಗ್ ಯಾವುದೋ ಒಂದು ಸಿಚುವೇಶನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ಮೇ ಬಿ ಹೆಲ್ತ್ ಇಶ್ಯೂ ಅಂತ ಇರ್ಬೋದು. ನನಗೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಒಂದು ಹೆಲ್ತ್ ಇಶ್ಯೂ ಅಂತಾನೆ ಅನ್ನಿಸ್ತಾ ಇದೆ. ಏನೋ ನಿಮಗೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಒಂದು ಸೆಕೆಂಡ್ ಚಾನ್ಸ್ ಸಿಕ್ಕಿರುವಂತದ್ದು ಯೂನಿವರ್ಸ್ ಇಂದ ನನಗೆ ಇಲ್ಲಿ ಅನ್ನಿಸ್ತಾ ಇರುವಂತದ್ದು. ಏನೋ ಒಂದು ಮೇಜರ್ ನಿಮ್ಮ ಲೈಫಲ್ಲಿ ಆಗಿ ಹೋಗಿರೋದ್ರಿಂದ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ನೀವು ಇವಾಗ ಹೀಲ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಹೀಲಿಂಗ್ ಇಟ್ ಮೀನ್ಸ್ ನೋಡಿ, ರಿಕವರಿ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ನೀವು ರಿಕವರಿ ಮಾಡ್ಕೊಳ್ತಾ ಇದ್ದೀರಾ. ಇದು ಯಾಕೆ ಅಂತಂದ್ರೆ ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು. ಸೊ ಆ ಒಂದು ಸಿಚುವೇಶನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಓಕೆ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂಥ ಎನರ್ಜಿ ನನಗೆ ಕಾಣ್ತಾ ಇರುವಂಥದ್ದು. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಮೇ ಬಿ ನಿಮ್ಗೆ ಏನಾದರೂ ಸಪೋಸ್ ಇನ್ ಕೇಸ್ ನಿಮ್ಗೆ ಏನಾದರೂ ನಿಮ್ಮ ಜಾಬ್ ರಿಲೇಟೆಡ್ ಏನಾದರೂ ಆಗಿತ್ತು ಅಂತಂದ್ರೆ ಅಲ್ಲಿಂದ ಕೂಡ ನೀವು ಹೊರಗಡೆ ಬರ್ತಾ ಇದ್ದೀರಾ. ಸಮಥಿಂಗ್ ಯಾವುದೋ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು. ಎದಕ್ಕಂತಂದ್ರೆ ಆ ಒಂದು ದೇವರ ಅನುಗ್ರಹ ನಿಮ್ಮ ಮೇಲೆ ಇದ್ದಿರೋ ಕಾರಣ ಅದರಿಂದ ನೀವು ಹೊರಗಡೆ ಬರ್ತಾ ಇರೋವಂಥದ್ದು ನನಗೆ ಅನ್ನಿಸ್ತಾ ಇದೆ. ತುಂಬಾ ದೇವರನ್ನ ನಂಬ್ತೀರಾ, ಓಕೆ. ಯಾಕಂತಂದ್ರೆ ಇವಾಗ ನೀವು ಪ್ರೆಸೆಂಟ್ ಸಿಚುವೇಶನ್ ಏನಂತಂದ್ರೆ ದೇವರಿಗೆ ತುಂಬಾನೇ ನೆನೆಸ್ತೀರಾ. ಆ ಒಂದು ನಿಮ್ಗೆ ಮತ್ತೆ ಇನ್ನೊಂದು ಹೊಸ ಲೈಫ್ ಕೊಟ್ಟಿರೋದಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಾ, ಪ್ರೇ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇವಾಗ ಅನಿಸ್ತಾ ಇದೆ. ಏನಿದೆ ಅಂತ ಹೇಳಿ ನೀವು ನನಗೆ ಹೇಳಿ. ಮತ್ತೆ ನಿಮ್ಮ ಒಂದು ಫೀಲಿಂಗ್ಸ್ ನಾನು ನೋಡ್ತಾ ಇದ್ರೆ ಯಾವುದೋ ಒಂದು ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡಿರುವಂತ ಫೀಲಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಟ್ರಾಪ್ ಇಟ್ ಮೀನ್ಸ್ ನೋಡಿ, ಏನೋ ನಿಮ್ಗೆ ಅಡಿಕ್ಷನ್, ಯಾವುದೋ ಒಂದು ರಾಂಗ್ ಅಡಿಕ್ಷನ್ ಅಲ್ಲಿ ಬಿದ್ದಿದ್ದೀರಾ, ರಾಂಗ್ ರಿಲೇಶನ್ಶಿಪ್ ಅಲ್ಲಿ ಬಿದ್ದಿದ್ದೀರಾ ಅನ್ನುವಂಥದ್ದು. ಅದರಿಂದ ನಿಮ್ಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಒಂದು ಫೀಲ್ ಆಗ್ತಾ ಇದೆ. ಯಾಕಂತಂದ್ರೆ ಯೂಶ್ವಲಿ ಏನಿದೆ, ನಿಮ್ಗೆ ಆ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸಮಥಿಂಗ್ ಏನೋ ಒಂದು ಆ ರೀತಿ ಅಡಿಕ್ಷನ್ ಅಲ್ಲಿ ಇದೀರಾ ಅನ್ನೋವಂಥದ್ದು ನನಗೆ ಅನಿಸ್ತಾ ಇದೆ. ರಾಂಗ್ ರಿಲೇಶನ್ಶಿಪ್, ಎಸ್ಪೆಷಲಿ ರಾಂಗ್ ರಿಲೇಶನ್ಶಿಪ್ ಇದೆ. ಸೊ ಅದು ನಿಮ್ಮ ವೀಕ್ನೆಸ್ಗೆ ಹಿಟ್ ಮಾಡ್ತಾ ಇದೆ, ನಿಮಗೆ ವೀಕ್ನೆಸ್ ಆಗಿ ಮಾಡ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ ಇರ್ಬೋದು, ಹಾಗೆ ನಿಮಗೆ ತುಂಬಾ ಇದ್ರ ಬಗ್ಗೆ ಥಿಂಕ್ ಮಾಡುವಂಥದ್ದು, ಡಿಪ್ರೆಷನ್ ಇರುವಂಥದ್ದು ಸಮಥಿಂಗ್ ಏನು. ಯಾಕಂತಂದ್ರೆ ನೀವು ಸಿಚುವೇಶನ್ ಇಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿಂದ ನೀವು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ, ಅವರು ಕೂಡ ಎಲ್ಲಾ ಜವಾಬ್ದಾರಿ ತಮ್ಮ ಮೇಲೇನೆ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಅವರು ತಮ್ಮನ್ನ ತಾವು ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವರೇ ತಗೊಳ್ತಾ ಇದ್ದಾರೆ, ನೀವು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾ ಇಲ್ಲ. ಜವಾಬ್ದಾರಿ ನೀವು ತಗೊಳ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಯಾವುದೇ ಇರ್ಬೋದು, ಇವಾಗ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ನೆನ್ಪಿಡುವಂಥದ್ದು. ನೋಡಿ, ಇವಾಗ ನಿಮ್ಗೆ ಏನು ಸಣ್ಣ ವಿಷಯ ಅಂತ ಅನ್ಸುತ್ತೆ, ಮುಂದೆ ಲೈಫಲ್ಲಿ ಅದು
ದೊಡ್ಡ ಮ್ಯಾಟ್ರ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಅವರು ಕೂಡ ಅದನ್ನೇ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಯಾವುದು ಜವಾಬ್ದಾರಿ ತಗೊಳ್ತಾ ಇಲ್ಲ, ಎಲ್ಲ ಜವಾಬ್ದಾರಿ ಅವ್ರ ಮೇಲೇನೆ ಇದೆ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಮೇಲೇನೆ ಇರುವಂಥದ್ದು. ಅದು ಅವ್ರಿಗೆ ತುಂಬ ಭಾರ ಅಂತ ಅನಿಸ್ತಾ ಇದೆ, ಅವ್ರಿಗೆ ಹೆವಿ ಆಗ್ತಾ ಇದೆ. ಆದ್ರೂ ಕೂಡ ಏನೋ ಒಂದು ಹೋಪ್ ಇಂದ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸ್ವಲ್ಪ ನಿಮಗೆ ಡಿಸ್ಟ್ರಾಕ್ಷನ್ಸ್ ಕೂಡ ಇರ್ಬೋದು, ಮೇ ಬಿ ನಿಮ್ಮ ಲೈಫಲ್ಲಿ ಯಾರಾದರೂ ಎಂಟ್ರಿ ಆಗಿರುವಂಥದ್ದು ಡಿಸ್ಟ್ರಾಕ್ಷನ್ಸ್ ನನಗೆ ಅನಿಸ್ತಾ ಇದೆ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಅಂತಂದರೆ, ಇದು ಮೇಲ್ ಫಿಮೇಲ್ ಅಕಾರ್ಡಿಂಗ್ ಟು ನಿಮ್ಮ ಒಂದು ಜೆಂಡರ್ ವೈಸ್ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾರಾದರೂ ಥರ್ಡ್ ಪಾರ್ಟಿ ಅಂತಂದ್ರೆ ನಿಮ್ಮ ಒಂದು ಅಫೇರೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮೇ ಬಿ ನಿಮ್ಮ ಒಂದು ಲೈಫಲ್ಲಿ ಯಾರಾದರೂ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಯಾರಾದರೂ ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಮ್ಯಾರಿಡ್ ಆಗಿದ್ರೆ ಏನೋ ಸಮಥಿಂಗ್ ನಡೀತಾ ಇದೆ. ಓಕೆ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಿಮಗೂ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಡಿಸಿಷನ್ ತಗೋಬೇಕು, ಏನ್ ಎಲ್ಲ ರಾಂಗ್ ವೇಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಫೀಲ್ ಆಗ್ತಾ ಇರುವಂತದ್ದು, ಯಾವುದೋ ಒಂದು ಟ್ರಾಪ್ ಅಲ್ಲಿ ಸಿಕ್ಕೊಂಡಿದ್ದೀರಾ ಅನ್ನುವಂಥದ್ದು ಫೀಲ್ ಆಗ್ತಾ ಇದೆ. ಇನ್ನೊಂದ್ ಕಡೆ ನಿಮ್ಮ ಒಂದು ಪಾರ್ಟ್ನರ್ಗೂ ಕೂಡ ಸೇಮ್ ಎನರ್ಜಿ ನನಗೆ ಕಾಣ್ತಾ ಇದೆ. ಇನ್ ಫ್ಯೂಚರ್ ಏನಾಗ್ಬಹುದು ಹಾಗಿದ್ರೆ, ಇನ್ ಫ್ಯೂಚರ್ ನೋಡಿ ಡೆಫಿನೆಟ್ ಆಗಿ ಏನೋ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಇದರಿಂದ ಏನಾಗ್ತಾ ಇದೆ ಹೇಳಿ, ಹಾರ್ಟ್ ಬ್ರೇಕ್ ಆಗ್ತಾ ಇದೆ ನಿಮ್ಗೆ. ನೀವು ಆ ರೀತಿ ಫೀಲ್ ಮಾಡ್ಕೊಳ್ತೀರಾ, ಅವರು ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಲಿಟ್ರಲಿ ಇಬ್ಬರಿಗೂ ಕೂಡ ಮನಸ್ಸಿಂದ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ, ಆ ದುಃಖನ ಹೇಳ್ಕೊಳ್ಳಿಕ್ ಆಗ್ತಾ ಇಲ್ಲ. ಬ್ರೇಕಪ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಇವಾಗ ನಿಮ್ಮಲ್ಲಿ. ಹೌದು, ಬ್ರೇಕಪ್ ಸಿಚುವೇಶನ್ ಇದೆ, ಯಾಕಂತಂದ್ರೆ ಇಬ್ಬರದು ಎನರ್ಜಿ ಕೂಡ ಅಷ್ಟೇನು ಹೇಳ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಇದ್ರ ಕಡೆ ಗಮನ, ಇದು ನಾನು ಫ್ಯೂಚರ್ ರೀಡಿಂಗ್ ಹೇಳ್ತಾ ಇರೋ ಕಾರಣ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ನಿಮಗೆ. ಓಕೆ, ಮತ್ತೆ ಏನ್ ಮಾಡಬೇಕು ರಿಲೇಶನ್ಶಿಪ್ ಅಲ್ಲಿ, ಏನ್ ತಗೊಂಡ್ ಬರ್ಬೇಕು ನೋಡಿ. ಇವಾಗ ಯಾವ ರೀತಿ ಸಿಚುವೇಶನ್ ಇದೆ ಅಂತಂದ್ರೆ, ಒಂದು ಬ್ರೇಕಪ್ ಆಗಬೇಕು, ನಿಮ್ಮನ್ನ ಅವ್ರು ಬಿಟ್ಟು ಹೋಗ್ಬೇಕು, ಅಥವಾ ನೀವು ಅವ್ರನ್ನ ಬಿಟ್ಟು ಹೋಗ್ಬೇಕು ಅನ್ನುವಂಥ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಆಗಿದೆ ಅಂತ ಹೇಳೋದಿಲ್ಲ, ಆಗೋದಕ್ಕೆ ಇವಾಗ ಸ್ಟಾರ್ಟ್ಅಪ್ ಆಗಿದೆ, ಒಂದು ಟೈಮ್ ಝೋನ್ ಸ್ಟಾರ್ಟ್ಅಪ್ ಆಗಿದೆ ಅಂತ ಹೇಳ್ಬೋದು. ಕೇರ್ಫುಲ್ ಆಗಿರಿ. ಏನ್ ತಗೊಂಡ್ ಬರ್ಬೇಕು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಒಂದು ಹಾರ್ಮನಿಯನ್ನ ತಗೊಂಡ್ ಬರ್ಬೇಕು, ಕಮಿಟ್ಮೆಂಟ್ ಅನ್ನ ತಗೊಂಡ್ ಬರ್ಬೇಕು, ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ಬೇಕು ಇನ್ ಫ್ಯೂಚರ್ ಅಲ್ಲಿ. ಇದನ್ನ ನೀವು ಮಾಡಿದ್ರೆ ಖಂಡಿತ ಹೇಳ್ತೀನಿ, ನಿಮ್ಗೆ ಮೇ ಬಿ ಅದರಿಂದ ನೀವು ರಿಲೀಸ್ ಮಾಡ್ಕೊಳ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಮಿಟ್ಮೆಂಟ್ ಇಶ್ಯೂ ಬರ್ತಾ ಇದೆ, ಇಬ್ರು ಕೂಡ ಕಮಿಟ್ ಆಗ್ತಾ ಇದ್ದೀರಾ, ಓಕೆ. ಬಟ್ ಇಲ್ಲಿ ಒಬ್ರು ಮಾತ್ರ ಕಮಿಟೆಡ್ ಆಗಿದ್ದೀರಾ, ಇನ್ನೊಬ್ರು ಅವರ ಒಂದು ಆಸ್ಪೆಕ್ಟ್ಸ್ ಚೇಂಜ್ ಇದೆ ಅಂತಂದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇರುವಂತದ್ದು, ಆ ಒಂದು ಹಾರ್ಮನಿ, ಆ ಒಂದು ಬರುತ್ತೆ, ಆದ್ರೆ ಪ್ರಯತ್ನ ಮಾಡಬೇಕು ಇಬ್ರು ಕೂಡ. ಸಿಚುವೇಶನ್ ಇಲ್ಲಿ ಹಾರ್ಟ್ ಬ್ರೇಕಿಂಗ್ ಇದೆ ಅಂತ ಹೇಳಿ ನೀವು ಅಷ್ಟೇ ಅದನ್ನ ಲೆಟ್ಕೋ ಮಾಡಿದ್ರೆ ಆಗೋದಿಲ್ಲ. ರಿಲೇಶನ್ಶಿಪ್ಗೆ ಬೆಲೆ ಕೊಡಿ, ರೆಸ್ಪೆಕ್ಟ್ಫುಲ್ ರಿಲೇಶನ್ಶಿಪ್ ಅನ್ನ ನಿಭಾಯಿಸಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಜವಾಬ್ದಾರಿಯನ್ನ ತಗೊಳ್ಳಿ. ನೀವೇನಾದ್ರೂ ಆ ರೀತಿ ಮಾಡಿದ್ರೆ ಇನ್ ಫ್ಯೂಚರ್ ಅಲ್ಲಿ ಎಲ್ಲ ಖಂಡಿತ ಸರಿ ಹೋಗುತ್ತೆ. ಸ್ಟೆಬಿಲಿಟಿ ತಗೊಂಡ್ ಬನ್ನಿ, ಎಮೋಷನ್ಸ್ ಮೇಲೆ ಕಂಟ್ರೋಲ್ ಅನ್ನ ತಗೊಂಡ್ ಬನ್ನಿ. ಸ್ವಲ್ಪ ಮಟ್ಟಕ್ಕೆ ನನ್ಗನ್ಸುತ್ತೆ ಅದು ಆಗುತ್ತೆ ಕೂಡ. ಓಕೆ, ಸಿಚುವೇಶನ್ ಆ ರೀತಿ ಇದೆ. ಬಟ್ ಇಲ್ಲಿ ಏನಾದ್ರೂ ನೀವು ಇದನ್ನ ಕವರ್ ಅಪ್ ಮಾಡ್ಕೊಂಡ್ರೆ ಅಂತಂದ್ರೆ ಸ್ಟೆಬಿಲಿಟಿ ಬರೋ ಅಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಕಮಿಟ್ಮೆಂಟ್ ಬರೋ ಅಂತದ್ದು ಇಬ್ಬರಲ್ಲೇನೋ. ಇನ್ನು ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ, ಏನ್ ಗೈಡೆನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸಮಥಿಂಗ್, ಏನೋ ಇಲ್ಲಿ ಏನಾಗ್ತಾ ಇದೆ, ಬೇರೆದವರಿಂದ ನಿಮ್ಮ ಲೈಫಲ್ಲಿ ಏನೋ ಆಗ್ತಾ ಇದೆ, ಅಥವಾ ಏನೋ ಸಮಥಿಂಗ್ ಇಶ್ಯೂಸ್ ನಡೀತಾ ಇದೆ, ಅದರಿಂದ ನೀವು ಹೊರಗಡೆ ಬರಬೇಕು. ಏನ್ ಇಶ್ಯೂಸ್ ಇರ್ಬೋದು, ಮೇ ಬಿ ದುಡ್ಡಿಂದ ಸ್ವಲ್ಪ ಏನಾದ್ರೂ ಇಶ್ಯೂಸ್ ನಡೀತಾ ಇರ್ಬೋದು. ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಅದರಿಂದ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ನೋಡಿ. ಅದನ್ನ ನೀವು ಚೆಕ್ ಮಾಡಿ ಏನಿದೆ ಅಂತ ಹೇಳಿ.
ಮತ್ತೆ ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ, ಇವಾಗ ಏನ್ ಫೀಲ್ ಆಗ್ತಾ ಇದೆ, ನೀವು ಒಬ್ರೇ ಆಗಿದ್ದೀರಾ, ಯಾರು ನಿಮ್ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ನಿಮ್ ಪಾರ್ಟ್ನರ್ಗೆ ನೀವು ಬೇಡವಾಗಿದ್ದೀರಾ ಅಂತ ಹೇಳಿ ನಿಮ್ಮ ಕಂಪ್ಯಾನಿಯನ್ ಒಂದು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಬಿಟ್ಟು ಹೋಗುವಂತ ಚಾನ್ಸಸ್ ಏನ್ ಬರ್ತಾ ಇದೆ, ಅದರಿಂದ ನೀವು ಹೊರಗಡೆ ಬರಬೇಕು. ಆ ಥಿಂಕಿಂಗ್ ಇಂದ ನೀವು ಹೊರಗಡೆ ಬರಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಹೇಳಿ? ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಹಾರ್ಮನಿ, ಸ್ಟೆಬಿಲಿಟಿ ಮತ್ತೆ ಒಂದು ಕಮಿಟ್ಮೆಂಟ್ ಅನ್ನ ಮತ್ತೆ ಒಂದು ಆ ಒಂದು ಜವಾಬ್ದಾರಿಯನ್ನ ತಗೊಂಡ್ ಬಂದಾಗ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಅದ್ರ ಕೊರತೆ ಇದೆ ಇವಾಗ. ಅದನ್ನ ನೀವೇನಾದ್ರೂ ಫೀಲ್ ಮಾಡ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗೂ ರಿಲೇಶನ್ಶಿಪ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಇಬ್ರು ಕೂಡ. ಓಕೆ, ಸೊ ಈ ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಗೆ ಖಂಡಿತ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಹಾಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.